ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA ಸಮಾಜಶಾಸ್ತ್ರದಲ್ಲಿ ಮುಖ್ಯವಾದ ಪ್ರಶ್ನೆಗಳು ಯಾವುದಿದೆ ಅಂತ ನೋಡಿಕೊಂಡು ಮುಖ್ಯವಾದ ಪ್ರಶ್ನೆಯ ಪಾಯಿಂಟ್ಸ್ಗಳನ್ನು ಹಾಗೆ ವಿವರಣೆಯನ್ನು ಕೂಡ ತಿಳ್ಕೊಳ್ಳುವ. ಈಗಾಗಲೇ ಮುಖ್ಯವಾದ ಪ್ರಶ್ನೆ ಯಾವುದು ಅಂತ ನಿಮಗೆ ಈಗಾಗಲೇ ಗೊತ್ತಾಗಿದೆ. ಇನ್ನು ಯಾರೆಲ್ಲ ನೋಡ್ಕೊಡ್ಲಿಲ್ವೋ ಅವರಿಗೆ ಮತ್ತೊಮ್ಮೆ ನೋಡ್ಕೊಳ್ತಾ ಪರೀಕ್ಷೆಯ ತಯಾರಿಯನ್ನು ಮಾಡಿಕೊಳ್ಳುವ. ಬ್ಲಾಕ್ 1ರಲ್ಲಿ ಓದಲೇಬೇಕಾಗಿರುವಂಥ ಪ್ರಶ್ನೆಗಳು ಸಮಾಜಶಾಸ್ತ್ರದ ಅರ್ಥ, ವ್ಯಾಪ್ತಿ, ವ್ಯಾಖ್ಯೆಗಳು, ವಸ್ತು ವಿಷಯ ಪ್ರಾಮುಖ್ಯತೆಯನ್ನು ಓದ್ಕೊಳ್ಬೇಕು. ಅದಾದಮೇಲೆ ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆ, ಮೂಲ ಪುರುಷರು ಏನೆನ್ನುತ್ತಾರೆ ಅವುಗಳನ್ನು ಓದ್ಕೊಳ್ಬೇಕು. ಬ್ಲಾಕ್ 2ರಲ್ಲಿ ಗುಂಪು ಕಾರ್ಯಗಳನ್ನು ವಿವರಿಸುವಂಥದ್ದು, ಸಾಮಾಜಿಕ ಗುಂಪುಗಳ ಬಗ್ಗೆ, ಆಧಾರ ಗುಂಪುಗಳ ಬಗ್ಗೆ ಓದ್ಕೊಳ್ಬೇಕು. ಹಾಗೆ ಅಂತಸ್ತು ಮತ್ತು ಪಾತ್ರ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಯಾಗಿದೆ. ಬ್ಲಾಕ್ 3ರಲ್ಲಿ ಓದ್ಕೊಳ್ಳುವಂತಹ ಪ್ರಶ್ನೆಗಳು ಸಂಸ್ಕೃತಿಯ ಗುಣಲಕ್ಷಣಗಳು ಹಾಗೆ ಸಾಮಾಜೀಕರಣದ ಪ್ರಕಾರಗಳನ್ನು ಓದ್ಕೊಳ್ಬೇಕು, ಸಾಮಾಜೀಕರಣದ ಸಿದ್ಧಾಂತಗಳು. ಬ್ಲಾಕ್ 4ರಲ್ಲಿ ನೀವು ಓದಬೇಕಾಗಿರುವಂಥ ಪ್ರಶ್ನೆಗಳು ಆನುವಂಶಿಕತೆಯ ಬಗ್ಗೆ, ಅಪವರ್ತನೆಯ ಬಗ್ಗೆ, ಸಾಮಾಜಿಕ ಸ್ತර ವಿನ್ಯಾಸಗಳ ಲಕ್ಷಣಗಳ ಬಗ್ಗೆ, ಸಾಮಾಜಿಕ ಬದಲಾವಣೆಯ ಸಿದ್ಧಾಂತದ ಬಗ್ಗೆ, ಹಾಗೆಯೇ ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳ ಅಂಶಗಳು, ಸಾಮಾಜಿಕ ಬದಲಾವಣೆಯ ವಿಕಾಸ, ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳು, ಇದೆರಡೂ ಕೂಡ ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆಗಳು. ಈ ಎಲ್ಲ ಪ್ರಶ್ನೆಗಳು ನಮಗೆ ಪದೇ ಪದೇ ಕೇಳಿರುವಂತಹ ಪ್ರಶ್ನೆ, ಪದೇ ಪದೇ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಪ್ರಶ್ನೆಯಾಗಿದೆ. ನಾವು ಒಮ್ಮೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಳ್ಳುವ. ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ 2022ರ ಒಂದು ಪ್ರಶ್ನೆ ಪತ್ರಿಕೆ ಇದೆ. ಇದರಲ್ಲಿ ಯಾವ ರೀತಿ ಬಂದಿದೆ ಅಂತ ಒಮ್ಮೆ ನೋಡ್ಕೊಳ್ಳಿ. ವಿಭಾಗ ಎಯಲ್ಲಿ 5 ಅಂಕದ ಪ್ರಶ್ನೆಗಳನ್ನು ಕೊಡ್ತಾರೆ. ಅದರಲ್ಲಿ ನಾವು 4 ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗ್ತದೆ. ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳು ಸಮಾಜಶಾಸ್ತ್ರ ಎಂದರೇನು, ಆಗಸ್ಟ್ ಕಾಮ್ಟರವರ 3 ಹಂತಗಳ ಸೂತ್ರಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ, ವಿಜ್ಞಾನವೆಂದರೇನು, ಸಮಾಜವನ್ನು ವ್ಯಾಖ್ಯಾನಿಸಿ, ಸಾಮಾಜಿಕ ಗುಂಪುಗಳ ಪ್ರಕಾರಗಳಾವು, ಸಾಮಾಜಿಕ ಸ್ತರವಿನ್ಯಾಸದ ಕಾರ್ಯಗಳನ್ನು ತಿಳಿಸಿ. ಇನ್ನು ವಿಭಾಗ ಬಿಯಲ್ಲಿ ಸಮಾಜಶಾಸ್ತ್ರದ ಅಧ್ಯಯನದ ಮಹತ್ವವನ್ನು ಚರ್ಚಿಸಿ, ಸಮಾಜಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರದ ನಡುವಿನ ಸಂಬಂಧವನ್ನು ಪರಿಶೀಲಿಸಿ. ಇಲ್ಲಿ ಇರುವಂಥದ್ದು ವಿಭಾಗ ಬಿ 10 ಅಂಕದ ಪ್ರಶ್ನೆಗಳು. ನಾವು 3 ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. ಒಂದೊಂದು ಪ್ರಶ್ನೆ ಕೂಡ 10 ಅಂಕಗಳು. ಮಾನವತಾ ದೃಷ್ಟಿಕೋನ ಎಂದರೇನು ವಿವರಿಸಿ, ಅಂತಸ್ತು ಮತ್ತು ಪಾತ್ರದ ನಡುವಿನ ವ್ಯತ್ಯಾಸವನ್ನು ಗುರುತಿಸಿ, ಸಾಮಾಜೀಕರಣದಲ್ಲಿ ಮಾಧ್ಯಮದ ಪಾತ್ರವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಇನ್ನು ವಿಭಾಗ ಸಿಯಲ್ಲಿ 15 ಅಂಕದ ಪ್ರಶ್ನೆ, 2 ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. ಮೊದಲನೇದಾಗಿ ಚಾರ್ಲ್ಸ್ ಹಾರ್ಟನ್ ಕೂಲೆ ಮತ್ತು ಜಾರ್ಜ್ ಹರ್ಬರ್ಟ್ ವೀಡರ್ ಅವರ ಸಾಮಾಜೀಕರಣದ ಕುರಿತು ನಿಲುವುಗಳನ್ನು ಪರಿಶೀಲಿಸಿ, ಔಪಚಾರಿಕ ಸಾಮಾಜಿಕ ನಿಯಂತ್ರಣದ ಪಾತ್ರವನ್ನು ಕುರಿತು ಚರ್ಚಿಸಿ, ಸಾಮಾಜಿಕ ಬದಲಾವಣೆಯ ಕುರಿತು ಸಿದ್ಧಾಂತಗಳನ್ನು ವಿಶ್ಲೇಷಿಸಿ, ಸ್ಪರ್ಧೆ ಮತ್ತು ಸಂಘರ್ಷ, ಸಾಮಾಜಿಕ ಪ್ರಕ್ರಿಯೆ ಇದರ ಕುರಿತು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಇವಿಷ್ಟು ಪ್ರಶ್ನೆಗಳು ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಅಂದರೆ ಆಯಾಯ ಒಂದು ಬ್ಲಾಕಿನಿಂದಲೂ ಕೂಡ 4 ಬ್ಲಾಕಿನಿಂದಲೂ ಕೂಡ ಅವರು ಪ್ರಶ್ನೆಗಳನ್ನು ಆಯ್ಕೆ ಮಾಡಿ ಕೊಡ್ತಾರೆ. ಅದರಿಂದ 4 ಬ್ಲಾಕಿನಿಂದಲೂ ಕೂಡ ಮುಖ್ಯವಾದಂಥ ಪ್ರಶ್ನೆಗಳನ್ನು ಆಯ್ಕೆ ಮಾಡಿ ನೀವು ಓದ್ಕೊಳ್ಬೇಕು. ಮೊದಲಿಗೆ ಸ್ಕಿಪ್ ಮಾಡದೆ ಓದಬೇಕಾಗಿರುವಂತಹ ಪಾಠ ಬ್ಲಾಕ್ 1. ಇದನ್ನು ನೀವು ಯಾವತ್ತೂ ಸ್ಕಿಪ್ ಮಾಡಬೇಡಿ. ಸಮಾಜಶಾಸ್ತ್ರದ ಪರಿಚಯ, ವ್ಯಾಖ್ಯೆ, ವ್ಯಾಪ್ತಿ, ವಸ್ತು ವಿಷಯ ಪ್ರಾಮುಖ್ಯತೆ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಚಾಪ್ಟರ್. 100ಕ್ಕೆ 100% ಬರುವಂತಹ ಪ್ರಶ್ನೆ. ಇದರಿಂದ ಪ್ರಶ್ನೆಗಳನ್ನು ಕೊಡ್ತಾರೆ. 5 ಅಂಕಕ್ಕೆ ಕೊಡ್ಬೋದು ಅಥವಾ 10 ಅಂಕಕ್ಕೆ ಕೊಡ್ಬೋದು, 15 ಅಂಕಕ್ಕೂ ಕೂಡ ಕೊಡುವಂತಹ ಪ್ರಶ್ನೆ ಇದರಲ್ಲಿದೆ. ಇದರಿಂದ ಅವರು ವ್ಯಾಖ್ಯೆಗಳನ್ನು ಕೇಳಬಹುದು, ವ್ಯಾಪ್ತಿಗಳನ್ನು ಕೇಳಬಹುದು, ವಸ್ತು ವಿಷಯದ ಬಗ್ಗೆ ಕೇಳಬಹುದು, ಪ್ರಾಮುಖ್ಯತೆ ಕೇಳಬಹುದು. ಈ 4 ವಿಚಾರಗಳು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಪ್ರತಿ ವರ್ಷ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಒಂದು ಘಟಕದಿಂದ ಪ್ರಶ್ನೆಗಳು ಇದ್ದೇ ಇರ್ತದೆ. ಆದ್ದರಿಂದ ಇದನ್ನು ಸ್ಕಿಪ್ ಮಾಡದೆ ಇದೆಲ್ಲವನ್ನು ಕೂಡ ನೀವು ಓದ್ಕೊಳ್ಬೇಕು. ಮೊದಲಿಗೆ ಸಮಾಜಶಾಸ್ತ್ರದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳುವ. ಏನು ಸಮಾಜಶಾಸ್ತ್ರ ಅಂತ ಹೇಳಿದರೆ, ಸಮಾಜಶಾಸ್ತ್ರ ಅಂದರೆ ನಮ್ಮ ಸುತ್ತಮುತ್ತಲೂ ಇರುವಂತಹ ಪ್ರಕೃತಿ, ಸಮಾಜದ ಬಗ್ಗೆ ನಾವು ವಿವರಿಸುವಂಥದ್ದು, ನಮ್ಮ ಜೀವನದಲ್ಲಿ ಆಗುವಂತಹ ಘಟನೆಗಳಲ್ಲಿ ಇರುವಂಥ ವಿಚಾರಗಳಾಗಿದೆ. ನಮ್ಮ ಸುತ್ತಮುತ್ತಲೂ ಯಾವ ವಿಚಾರ ನಡೀತಾ ಇದೆ ಅವುಗಳನ್ನೇ ನಾವು ಇಲ್ಲಿ ಉತ್ತರಗಳಾಗಿ ಬರೆಯುವಂಥ ಪ್ರಶ್ನೆಗಳೇ ಇಲ್ಲಿ ನಮಗೆ ಕಾಣುವಂಥದ್ದು. ಸಮಾಜಶಾಸ್ತ್ರ ಎನ್ನುವಂಥದ್ದು ಅದರ ವ್ಯಾಪ್ತಿ, ಅದರ ವಸ್ತು ವಿಷಯ ಎಲ್ಲ ನೋಡಿದರೆ ಇದೆಲ್ಲವೂ ಕೂಡ ನಮ್ಮ ಜೀವನದ ಸುತ್ತಮುತ್ತಲೂ ಇರುವಂಥ ವಿಚಾರಗಳಾಗಿರ್ತದೆ. ಸಮಾಜ
ಸಮಾಜಶಾಸ್ತ್ರವನ್ನು ಮಹತ್ವದ ಸಾಮಾಜಿಕ ವಿಜ್ಞಾನಗಳಲ್ಲೊಂದಾಗಿ ಅದನ್ನು ವಿವರಿಸ್ತಾರೆ. ಈಗ ಸಮಾಜಶಾಸ್ತ್ರ ಅಂತ ಬಂದಾಗ ಅದರಲ್ಲಿ ಎಲ್ಲವೂ ಕೂಡ ಇರ್ತದೆ ಅಂತ ಲೆಕ್ಕ. ಒಂದು ಹೊಡೆಯಲ್ಲಿ ಅರ್ಥಶಾಸ್ತ್ರ, ಇತಿಹಾಸ, ರಾಜ್ಯಶಾಸ್ತ್ರ ಎಲ್ಲ ಕೂಡ ಒಳಗೊಂಡಿರುವಂಥ ಒಂದು ವಿಜ್ಞಾನವೇ ಸಮಾಜಶಾಸ್ತ್ರ ಆಗಿರುವಂಥದ್ದು. ಅದು ಸಾಮಾಜಿಕ ಜೀವನದ ಬಗ್ಗೆ, ಸಮಾಜದ ಸಮುದಾಯಗಳ ಬಗ್ಗೆ, ಕುಟುಂಬಗಳ ಬಗ್ಗೆ ಇದೆಲ್ಲ ಕೂಡ ಅಧ್ಯಯನ ಮಾಡುವಂಥದ್ದಾಗಿದೆ. ಸಮಾಜಶಾಸ್ತ್ರಜ್ಞರು ಏನು ಹೇಳ್ತಾರೆ ಎನ್ನುವಂಥ ವಿಚಾರಗಳು ಕೂಡ ಇಲ್ಲಿ ಮುಖ್ಯ ಆಗಿರ್ತದೆ. ಸಮಾಜದ ಸದಸ್ಯನಾಗಿ ನಮ್ಮ ಈ ಒಂದು ಸಂಸ್ಕೃತಿಯ ಪಾಲುದಾರ ಆಗಿ ಹಾಗೂ ಭಾಗವಹಿಸುವ ವ್ಯಕ್ತಿಯಾಗಿ ಮಾನವನನ್ನು ಅರ್ಥ ಮಾಡಿಕೊಳ್ಳಲು ಸಮಾಜಶಾಸ್ತ್ರದ ಅಧ್ಯಯನ ಅತ್ಯವಶ್ಯಕ. ಸಮಾಜಶಾಸ್ತ್ರದ ಬಗ್ಗೆ ನಾವು ಯಾಕೆ ತಿಳ್ಕೊಳ್ಬೇಕು? ಯಾಕೆಂದರೆ ಸಮಾಜದಲ್ಲಿರುವಂತಹ ವಿಚಾರಗಳು, ಸಮಾಜದಲ್ಲಿ ಆಗುಹೋಗುಗಳ ಬಗ್ಗೆ ನಾವು ಅರಿತುಕೊಳ್ಬೇಕಾದ್ರೆ ನಾವು ಈ ಸಮಾಜಶಾಸ್ತ್ರವನ್ನು ತಿಳ್ಕೊಳ್ಬೇಕು. ಸಮಾಜದ ವಿಚಾರಗಳೇನು, ಸಮಾಜದಲ್ಲಿರುವಂತಹ ಅಂತಸ್ತುಗಳೇನು, ಅಲ್ಲಿನ ಒಂದು ರೀತಿ ನೀತಿಗಳೇನು, ಅಲ್ಲಿ ಸಾಮಾಜೀಕರಣವಾಗಿ ಯಾವ ರೀತಿ ಜನರಿದ್ದಾರೆ, ಇದನ್ನೆಲ್ಲ ನಾವು ಒಂದು ಅಧ್ಯಯನ ಮಾಡಬೇಕು. ಅದರ ಬಗ್ಗೆ ತಿಳ್ಕೊಳ್ಬೇಕು ಅಂತಾದರೆ ಸಮಾಜಶಾಸ್ತ್ರದ ಅಧ್ಯಯನ ತುಂಬಾ ಮುಖ್ಯ ಆಗಿರ್ತದೆ. ಇದರಲ್ಲಿ ಮುಖ್ಯವಾಗಿ ಸಮಾಜಶಾಸ್ತ್ರದ ಪಿತಾಮಹ ಅಗಸ್ಟ್ ಕಾಮ್ಟರ್ ಅವರು ಸಮಾಜಶಾಸ್ತ್ರದ ಪಿತಾಮಹರಾಗಿದ್ದಾರೆ. ಸಮಾಜಶಾಸ್ತ್ರ ಎಂಬ ಪದವು ಲ್ಯಾಟಿನ್ ಮತ್ತು ಗ್ರೀಕ್ ಪದದಿಂದ ಬಂದಿದೆ. ಲ್ಯಾಟಿನ್ ಮತ್ತು ಗ್ರೀಕಿನ ಮಿಶ್ರಣದಿಂದ ಸಮಾಜಶಾಸ್ತ್ರ ಬಂದಿರುವಂಥದ್ದು. ಸಮಾಜಶಾಸ್ತ್ರವು ಈ ಎರಡು ಭಾಷೆಗಳಾದಂತಹ ಲ್ಯಾಟಿನ್ ಮತ್ತು ಗ್ರೀಕ್, ಆ ಎರಡೂ ಮಿಶ್ರ ರೂಪದಿಂದ ಬಂದಿರುವಂಥದ್ದೇ ಸಮಾಜಶಾಸ್ತ್ರ. ಅಗಸ್ಟ್ ಕಾಮ್ಟರ್ ಅವರು ಸಮಾಜಶಾಸ್ತ್ರದ ಪಿತಾಮಹ. ಸೋಷಿಯಸ್ ಎಂಬ ಲ್ಯಾಟಿನ್ ಪದವು ಸಮಾಜ ಎಂಬ ಅರ್ಥವನ್ನು, ಲೋಗಸ್ ಎಂಬ ಗ್ರೀಕ್ ಪದವು ಅಧ್ಯಯನ. ಒಂದು ಲ್ಯಾಟಿನ್ ಪದವಾದಂಥ ಸೋಷಿಯಸ್, ಆಮೇಲೆ ಗ್ರೀಕ್ ಪದವಾದಂಥ ಲೋಗಸ್, ಸೋಷಿಯಾಲಜಿ ಎಂದು ಎರಡನ್ನು ಸೇರಿಸಿದಾಗ ಅದನ್ನು ಸೋಷಿಯಾಲಜಿ ಅಂತ ಕರೆದರು. ಅದಕ್ಕೆ ಅವರು ಹೇಳ್ತಾರೆ, ಇದು ಬೇರೆ ಒಂದೇ ಲ್ಯಾಟಿನ್ ಭಾಷೆ ಮಾತ್ರ ಅಲ್ಲ ಇದರಲ್ಲಿ, ಅಥವಾ ಗ್ರೀಕ್ ಭಾಷೆ ಮಾತ್ರ ಇದರಲ್ಲಿಲ್ಲ. ಇದರಲ್ಲಿ ಏನಿದೆ, ಎರಡೂ ಭಾಷೆಗಳ ಮಿಶ್ರಣ ಇದರಲ್ಲಿದೆ. ಯಾವುದರಲ್ಲಿ? ಸಮಾಜಶಾಸ್ತ್ರದಲ್ಲಿ. ಲ್ಯಾಟಿನ್ ಭಾಷೆ ಕೂಡ ಇದೆ, ಗ್ರೀಕ್ ಭಾಷೆ ಕೂಡ ಇದೆ. ಹಾಗಾದರೆ ಸಮಾಜಶಾಸ್ತ್ರವು ಲ್ಯಾಟಿನ್ ಮತ್ತು ಗ್ರೀಕ್ಗಳ ಮಿಶ್ರಣ ಆಗಿರುವಂಥದ್ದು. ಲ್ಯಾಟಿನ್ ಪದವಾದಂತಹ ಸೋಷಿಯಸ್, ಗ್ರೀಕ್ ಪದವಾದಂತಹ ಲೋಗಸ್ ಎರಡೂ ಕೂಡಿ ಇಲ್ಲಿ ಸಮಾಜಶಾಸ್ತ್ರ ಎನ್ನುವಂಥದ್ದು ಆಗಿರುವಂಥದ್ದು ಅಂತ ಹೇಳ್ತಾರೆ. ಹೀಗಾಗಿ ನಮ್ಮ ವಿಜ್ಞಾನದ ಹೆಸರು ಎರಡು ಭಾಷೆಗಳ ಫಲವಾಗಿ ಬೆಳಕಿಗೆ ಬಂದಿದೆ. ಪ್ರಿನ್ಸಿಪಲ್ ಆಫ್ ಸೋಷಿಯಾಲಜಿ ಎಂಬ ಶೀರ್ಷಿಕೆಯುಳ್ಳ ತನ್ನ ಗ್ರಂಥದಲ್ಲಿ ಹರ್ಬರ್ಟ್ ಸ್ಪೆನ್ಸರ್ ಅವರು ಸಮಾಜಶಾಸ್ತ್ರದ ಪದವನ್ನು ವಾಸ್ತವವಾಗಿ ಅದನ್ನು ಬಳಸಿದ್ದಾರೆ. ಸಮಾಜಶಾಸ್ತ್ರದ ಶಬ್ದಾರ್ಥವನ್ನು ತಿಳಿದುಕೊಂಡ ಮೇಲೆ ಹಲವಾರು ಬರಹಗಾರರು ನೀಡಿರುವಂಥ ವ್ಯಾಖ್ಯೆಗಳನ್ನು ನಾವಿಲ್ಲಿ ಕಾಣ್ಬೋದು. ಬೇರೆ ಬೇರೆ ವ್ಯಾಖ್ಯೆಗಳನ್ನು, ಸಮಾಜಶಾಸ್ತ್ರ ಎಂದರೇನು, ಸಮಾಜಶಾಸ್ತ್ರದ ವ್ಯಾಖ್ಯೆಗಳನ್ನು ತಿಳಿಸಿ ಅಂತ 5 ಅಂಕಕ್ಕೆ ಕೊಟ್ಟಾಗ ನಾವು ಒಂದು 5 ವ್ಯಾಖ್ಯೆಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು ತುಂಬಾ ಒಳ್ಳೆಯದು. 5 ವ್ಯಾಖ್ಯೆಗಳನ್ನು ಬರಿಬೇಕು. ಇದರಲ್ಲಿ ಅವರು ತುಂಬ ವ್ಯಾಖ್ಯೆಗಳನ್ನು ಕೊಟ್ಟಿದ್ದಾರೆ. ನಿಮಗೆ ಸುಲಭವಾಗುವಂಥ ವ್ಯಾಖ್ಯೆಗಳನ್ನು ಆಯ್ಕೆ ಮಾಡಿಕೊಳ್ಳಿ. ಅಷ್ಟರಲ್ಲಿ ನಿಮಗೆ ಯಾವುದು ಸುಲಭ ಅಂತ ಅನ್ನಿಸ್ತದೆ, ಯಾವುದು ಆಗ್ಬೋದು ಅಂತ ಅನ್ನಿಸ್ತದೆ, ಅದನ್ನು ಓದ್ಕೊಂಡ್ರೆ ಸಾಕು. ಇಲ್ಲಿ ನಾನು ಗುರುತು ಮಾಡಿಕೊಂಡಿರುವಂಥದ್ದು ಅಥವಾ ನಾನು ಓದ್ಕೊಂಡಿರುವಂಥದ್ದು ಜಾನ್ ಎಫ್ ಕ್ಯೂಬರ್ ಅವರ ಪ್ರಕಾರ. ಜಾನ್ ಎಫ್ ಕ್ಯೂಬರ ಸಮಾಜಶಾಸ್ತ್ರದ ವ್ಯಾಖ್ಯೆಯನ್ನು ಓದ್ಕೊಂಡೆ. ಸಮಾಜಶಾಸ್ತ್ರವನ್ನು ಮಾನವ ಸಂಬಂಧಗಳಿಗೆ ಸಂಬಂಧಪಟ್ಟ ವೈಜ್ಞಾನಿಕ ಜ್ಞಾನ ಸಂಚಯ ಎಂಬುದಾಗಿ ಅರ್ಥೈಸ್ತಾರೆ. ಸಮಾಜಶಾಸ್ತ್ರ ಅಂದರೆ ಜಾನ್ ಎಫ್ ಕ್ಯೂಬರ್ ಅವರ ಪ್ರಕಾರ ಸಮಾಜಶಾಸ್ತ್ರವನ್ನು ಮಾನವ ಸಂಬಂಧಗಳಿಗೆ ಸಂಬಂಧಪಟ್ಟ ವೈಜ್ಞಾನಿಕ ಜ್ಞಾನ ಸಂಚಯ ಎಂಬುದು ಹೇಳುವಂಥದ್ದು. ಹಾಗೆ ಮೇಯರ್ ವೀನ್ಬರ್ಗ್ ಮತ್ತು ಆಸ್ಕರ್ ಇ ಶಬಾತ್ ಅವರ ಪ್ರಕಾರ ಸಮಾಜದ ಮೂಲಭೂತ ರಚನೆಯನ್ನು ಅಧ್ಯಯನ ಮಾಡುವುದೇ ಅಧ್ಯಯನ ಮಾಡುವುದೇ ಸಮಾಜಶಾಸ್ತ್ರ. ಮೇಯರ್ ವೀನ್ಬರ್ಗ್ ಅವರ ಪ್ರಕಾರ. ಎಡ್ವರ್ಡ್ ಆಲ್ಸ್ವರ್ತ್ ರಾಸ್ ಅವರ ಪ್ರಕಾರ ಸಾಮಾಜಿಕ ಘಟನಾವಳಿಗಳ ವಿಜ್ಞಾನವೇ ಸಮಾಜಶಾಸ್ತ್ರ. ಸಾಮಾಜಿಕ ಘಟನಾವಳಿಗಳ ವಿಜ್ಞಾನವೇ ಸಮಾಜಶಾಸ್ತ್ರ ಅಂತ ಹೇಳಿರುವಂಥದ್ದು.
ಇಲ್ಲಿ ಸಮಾಜಶಾಸ್ತ್ರಜ್ಞರು, ಅನೇಕ ಸಮಾಜಶಾಸ್ತ್ರಜ್ಞರು ಬೇರೆ ಬೇರೆ ವ್ಯಾಖ್ಯೆಗಳನ್ನು ಕೊಟ್ಟಿದ್ದಾರೆ. ನೀವು ಯಾವುದೇ ವ್ಯಾಖ್ಯೆಗಳನ್ನು ಆಯ್ಕೆ ಮಾಡ್ಕೊಳ್ಬೋದು. ನಾನು ಇಲ್ಲಿ ಹಾಕಿರುವಂಥ ಗುರುತು ಹಾಕ್ಕೊಂಡಿರುವ ವ್ಯಾಖ್ಯೆಗಳೇ ಓದ್ಕೊಳ್ಬೇಕು ಅಂತ ಇಲ್ಲ. ಇಲ್ಲಿ ನನಗೆ ಯಾವುದು ಅನುಕೂಲ ಆಗ್ತದೆ ಅಥವಾ ಯಾವುದು ನನಗೆ ಸುಲಭ ಅಂತ ಅನಿಸ್ತದೆ ನಾನು ಅದನ್ನು ಗುರುತನ್ನು ಹಾಕ್ಕೊಂಡಿದ್ದೇನೆ. ನೀವು ನಿಮಗೆ ಬೇಕಾಗಿರುವಂಥ ವ್ಯಾಖ್ಯೆಗಳನ್ನು ಗುರುತು ಹಾಕಿ ಓದ್ಕೊಳ್ಳಿ. ಫ್ರಾನ್ಸಿಸ್ ಎಸ್ವರ್ತ್ ಮೆರಿಲ್ ಅವರ ಪ್ರಕಾರ ಮಾನವ ಸಂಬಂಧಗಳ ವಿಜ್ಞಾನವೇ ಸಮಾಜಶಾಸ್ತ್ರ ಅಂತ ಹೇಳಿದ್ದಾರೆ. ಕಿಂಬಾಲ್ ಯಂಗ್ ಅವರ ಪ್ರಕಾರ ಸಮೂಹಗಳಲ್ಲಿನ ಮಾನವರ ನಡವಳಿಕೆಗಳನ್ನು ಅಭ್ಯಸಿಸುವುದೇ, ಸಮೂಹಗಳಲ್ಲಿರುವ ಮಾನವರ ನಡವಳಿಕೆಗಳನ್ನು ಅಭ್ಯಸಿಸುವುದೇ ಸಮಾಜಶಾಸ್ತ್ರ. ಇನ್ನು ರಾಬರ್ಟ್ ಇ ಪಾರ್ಕರ್ ಅವರ ಪ್ರಕಾರ ಸಾಮೂಹಿಕ ನಡವಳಿಕೆಯ ವಿಜ್ಞಾನವೇ ಸಮಾಜಶಾಸ್ತ್ರ ಅಂತ ರಾಬರ್ಟ್ ಇ ಪಾರ್ಕ್ ಅವರು ಹೇಳಿದ್ದಾರೆ. ಹಾಗೆ 8ನೇ ಒಂದು ವ್ಯಾಖ್ಯೆಯನ್ನು ನೋಡಿದರೆ 8 ವ್ಯಾಖ್ಯೆಗಳನ್ನು ಇಲ್ಲಿ ನಾನು ಓದ್ಕೊಂಡಿರೋ 8-9. ಎಮಿಲಿ ಡರ್ಕಿಮ್ ಅವರ ಪ್ರಕಾರ ಸಮಾಜಶಾಸ್ತ್ರವನ್ನು ಸಂಸ್ಥೆಗಳ ವಿಜ್ಞಾನವೆಂಬುದಾಗಿ ವ್ಯಾಖ್ಯಾನಿಸಬಹುದಾಗಿದೆ. ಎಮಿಲಿ ಡರ್ಕಿಮ್ ಅವರ ಪ್ರಕಾರ ಸಂಸ್ಥೆಗಳ ವಿಜ್ಞಾನವೆಂಬುದಾಗಿ ವ್ಯಾಖ್ಯಾನಿಸಲಾಗಿದೆ. ರಾಬರ್ಟ್ ಮಾರಿಸನ್ ಮ್ಯಾಕೈವರ್ ಅವರ ಪ್ರಕಾರ ಸಾಮಾಜಿಕ ಸಂಬಂಧಗಳ ಬಲೆಯನ್ನು ಕುರಿತದ್ದೇ ಸಮಾಜಶಾಸ್ತ್ರ ಅಂತ ರಾಬರ್ಟ್ ಮಾರಿಸನ್ ಮ್ಯಾಕೈವರ್ ಅವರು ಹೇಳಿರುವಂಥದ್ದು. ಇವಿಷ್ಟು ವ್ಯಾಖ್ಯೆಗಳಲ್ಲಿ ಬರ್ತದೆ. ಈ ವ್ಯಾಖ್ಯೆಗಳನ್ನು ಮೊದಲಿಗೆ ನೀವು ಸರಿಯಾಗಿ ತಿಳ್ಕೊಳ್ಬೇಕು. ನೀವೇನು ಮಾಡಿ ಅಂತ ಹೇಳಿದರೆ, ನೀವು ಆರಂಭದಿಂದ ಅಭ್ಯಾಸವನ್ನು ಆರಂಭ ಮಾಡಿದ್ದೀರಿ ಅಂತಾದರೆ ಈ ವ್ಯಾಖ್ಯೆಗಳನ್ನು ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ. ಮೊದಲಿಗೆ ನೀವು ಒಂದು ಪಾಯಿಂಟ್ಸ್ ಬುಕ್ಕನ್ನು ಮಾಡ್ಕೊಳ್ಳಿ. ಯಾವ ರೀತಿ ಸುಲಭವಾಗಿ ಓದ್ಕೊಳ್ಬೇಕು ಅಂತ ಹೇಳಿದರೆ ಒಂದು ಪಾಯಿಂಟ್ಸ್ ಬುಕ್ ಮಾಡ್ಕೊಳ್ಳಿ. ಹೆಚ್ಚು ಕ್ರಯದ ಪಾಯಿಂಟ್ಸ್ ಬುಕ್ ಏನು ಬೇಡ, ನಿಮಗೆ 10 ರೂಪಾಯಿಗೆ ರಫ್ ಪುಸ್ತಕಗಳೆಲ್ಲ ಸಿಗ್ತದೆ ನೋಡಿ. ರಫ್ ನೋಟು ಅಂತ ಸಿಗ್ತದೆ, ಅದು 10 ರೂಪಾಯಿ 20 ರೂಪಾಯಿಗೆ ಸಿಗ್ತದೆ. ನಿಮಗದು ಸಾಕು. ಅದರಲ್ಲಿ ಬರೀರಿ ಸಮಾಜಶಾಸ್ತ್ರದ ಅರ್ಥ ಮತ್ತು ವ್ಯಾಖ್ಯೆ ಅಂತ ಮೊದಲ ಪ್ರಶ್ನೆ ಹಾಕಿ. ಸಮಾಜಶಾಸ್ತ್ರದ ಅರ್ಥ ಮತ್ತು ವ್ಯಾಖ್ಯೆಗಳಲ್ಲಿ ಸಮಾಜಶಾಸ್ತ್ರ ಅಂತ ಹೇಳಿದರೆ ಸಾಮಾಜಿಕ ಸಂಬಂಧಗಳ ಬಗ್ಗೆ ತಿಳಿದುಕೊಳ್ಳುವಂಥದ್ದೇ ಸಮಾಜಶಾಸ್ತ್ರ ಅಂತ ಹಾಕಿ ನಂತರ ವ್ಯಾಖ್ಯೆಗಳು ಹಾಕಿ. ಒಂದು 7-8 ವ್ಯಾಖ್ಯೆಗಳನ್ನು ತಿಳ್ಕೊಳ್ಬೇಕು. ಯಾಕಂದರೆ ಯಾವಾಗಲೂ ವ್ಯಾಖ್ಯೆಗಳು 5 ಅಂಕಕ್ಕೆ ಕೇಳುವಂಥ ಪ್ರಶ್ನೆ, ಅದನ್ನು 10 ಅಂಕಕ್ಕೆ ಕೇಳುವುದಿಲ್ಲ. ಯಾವಾಗಲೂ 5 ಅಂಕಕ್ಕೆ ಕೇಳುವಂಥ ಪ್ರಶ್ನೆ ವ್ಯಾಖ್ಯೆಗಳು. ಆದ್ದರಿಂದ ವ್ಯಾಖ್ಯೆಗಳನ್ನು ನೀವು ಆರಂಭದಲ್ಲಿ ಬರೀಬೇಕಾದ್ರೆ ಒಂದು 7-8 ವ್ಯಾಖ್ಯೆಗಳನ್ನು ಕಲಿತ್ಕೊಳ್ಳಿ. ಅದನ್ನು 7-8 ವ್ಯಾಖ್ಯೆಗಳನ್ನು ಬರೆದ್ರೆ ನಿಮಗೆ 1-1.5 ಪುಟದಷ್ಟು ಉತ್ತರ ಬರೆಯೋಕ್ಕೆ ಸಾಧ್ಯ ಆಗ್ತದೆ. 5 ಅಂಕದ ಪ್ರಶ್ನೆ ಬಂದಾಗ 1-1.5 ಪುಟದಷ್ಟು ಉತ್ತರ ಬರೆದ್ರೆ ಸಾಕು. 10 ಅಂಕದ ಪ್ರಶ್ನೆಗೆ ನಾವು 3-4 ಪುಟ, ಹಾಗೆ 15 ಅಂಕದ ಪ್ರಶ್ನೆಗೆ 4-5 ಪುಟ ಉತ್ತರವನ್ನು ಬರೆಯುವಂಥದ್ದು. ಆದ್ದರಿಂದ ಆರಂಭದಲ್ಲಿ ವ್ಯಾಖ್ಯೆಯನ್ನು ನಿಮ್ಮ ರಫ್ ಬುಕ್ಕಲ್ಲಿ ಬರೀರಿ. ವ್ಯಾಖ್ಯೆಗಳು, ಸಮಾಜಶಾಸ್ತ್ರ ಎಂದರೇನು, ಅದರ ವ್ಯಾಖ್ಯೆಯನ್ನು ವಿವರಿಸಿ ಅಂತ. ಸಮಾಜಶಾಸ್ತ್ರ ಅಂದರೆ ಸಾಮಾಜಿಕ ಸಂಬಂಧಗಳ ಅಧ್ಯಯನ, ಅದರ ವ್ಯಾಖ್ಯೆಗಳು. ಎಷ್ಟು ಜನರ ಒಂದು 8 ಜನರ ವ್ಯಾಖ್ಯೆಗಳನ್ನು ಕಲಿತಿದ್ರೆ ಆ ಪಾಯಿಂಟ್ಸ್ ಬುಕ್ಕಲ್ಲಿ 8 ವ್ಯಾಖ್ಯೆಗಳನ್ನು ಬರೀರಿ. ನಂತರ ಬರೆಯುವಂಥ ಎಲ್ಲ ಪ್ರಶ್ನೆ ಕೂಡ ಪಾಯಿಂಟ್ಸ್ ಮಾತ್ರ ಬರೆದ್ರೆ ಸಾಕು. ಪಾಯಿಂಟ್ಸ್ ಮಾತ್ರ ಬರೆಯುವುದು ಅಂತ ಹೇಳಿದರೆ ನಿಮಗೆ ಈ ರೀತಿಯಾಗಿ ಬರ್ತದೆ ನೋಡಿ. ಪಾಯಿಂಟ್ಸ್ ಮಾತ್ರ ಬರೆಯುವುದು ಅಂತ ಹೇಳುವಂಥದ್ದು ನಾನು ನಿಮಗೆ ತೋರಿಸ್ತೇನೆ. ನಾನು ಮಾಡಿರುವಂತಹ ಒಂದು ಬುಕ್ ಇದಿತ್ತು. ಇಲ್ಲಿ ನೋಡಿ, ಬರೀ ಪಾಯಿಂಟ್ಸ್ ಬರೆಯುವಂಥದ್ದು ಅಂತ ಹೇಳಿದರೆ ಈ ರೀತಿಯಾಗಿ ಬರೆದ್ರೆ ಸಾಕು. ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಸಮುದಾಯದ ಲಕ್ಷಣ, ಎಷ್ಟು ಲಕ್ಷಣ ಇದೆ 4, ಅದಷ್ಟು ಬರೀರಿ. ಸಾಮಾಜೀಕರಣದ ವಿಧಗಳು, ಎಷ್ಟು ಪಾಯಿಂಟ್ಸ್ ಇದೆ 6 ಪಾಯಿಂಟ್ಸ್, ಅಷ್ಟನ್ನು ಬರೀರಿ. ಸಾಮಾಜೀಕರಣದ ನಿಯೋಗಿಗಳು, ಎಷ್ಟು ಪಾಯಿಂಟ್ಸ್ ಇದೆ 6 ಪಾಯಿಂಟ್ಸ್, ಅಷ್ಟನ್ನು ಬರೀರಿ. ಅಪವರ್ತನೆಯ ವಿಧಗಳು, ಎಷ್ಟು ಪಾಯಿಂಟ್ಸ್ ಇದೆ ಅದನ್ನು ಬರೀರಿ. ಅಪವರ್ತನೆಯನ್ನು ಸುಗಮಗೊಳಿಸುವ ಅಂಶಗಳು ಎಷ್ಟು 9 ಪಾಯಿಂಟ್ಸ್, ಅದನ್ನು ಬರೀರಿ. ಅದನ್ನು ಮಾತ್ರ ಕಲಿಯಿರಿ. ನಂತರ ವಿವರಣೆಯನ್ನು ಬರೀಬೇಕಾದ್ರೆ ಜನರಲ್ ಆಗಿ ವಿವರಿಸ್ತಾ ಹೋಗುವಂಥದ್ದು. ಸಮಾಜಶಾಸ್ತ್ರದಲ್ಲಿ ನಾವು ನಮ್ಮ ಜೀವನದ ಸುತ್ತಮುತ್ತಲಾಗುವಂಥ ವಿಚಾರಗಳೇ ಸಮಾಜಶಾಸ್ತ್ರದಲ್ಲಿ ಇರುವ ಕಾರಣ ಅದರ ಪಾಯಿಂಟ್ಸ್ಗಳನ್ನು ನೀವು ಸರಿಯಾಗಿ ಕಲಿತುಕೊಂಡ್ರೆ ಪಾಯಿಂಟ್ಸಿನ ವಿವರಣೆಗೆ ನಿಮಗೆ ಬೇಕಾದ ರೀತಿಯಲ್ಲಿ ಅದನ್ನು ವಿವರಿಸಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ನೀವು ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಳ್ಳೇಬೇಕು. ಪಾಯಿಂಟ್ಸ್ ಬುಕ್ ಮಾಡಿಕೊಂಡ್ರೆ ನಿಮಗೆ ಓದ್ಕೊಳ್ಳಿಕ್ಕೆ ಸುಲಭ ಆಗ್ತದೆ. ಹಾಗೆ ಪರೀಕ್ಷೆಯ ಹಿಂದಿನ ದಿವಸ ಓದ್ಕೊಳ್ಳಿಕ್ಕೆ ಕೂಡ ತುಂಬಾ ಅನುಕೂಲ ಆಗ್ತದೆ. ಮೊದಲ ಪುಟದಲ್ಲಿ ನೀವು ಸಮಾಜಶಾಸ್ತ್ರದ ಅರ್ಥ, ಸಮಾಜಶಾಸ್ತ್ರದ ವ್ಯಾಖ್ಯೆಯನ್ನು ಬರೆಯಿರಿ. ನಂತರ
ನಂತರ ನಾವು ಮುಂದಿನ ಪ್ರಶ್ನೆಗೆ ಹೋಗುವುದಾದರೆ ಮುಂದಿನ ಪ್ರಶ್ನೆ ಯಾವುದಿದೆ? ಸಮಾಜಶಾಸ್ತ್ರದ ವ್ಯಾಪ್ತಿ. ಸಮಾಜಶಾಸ್ತ್ರದ ವ್ಯಾಪ್ತಿ ಕೂಡ ಹಾಗೆ ಹಲವು ಬಾರಿ 5 ಅಂಕಕ್ಕೆ ಕೇಳಿರುವಂಥ ಪ್ರಶ್ನೆ. ಸಮಾಜಶಾಸ್ತ್ರದ ವ್ಯಾಪ್ತಿಯನ್ನು ಮುಂದಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆ ಆರಂಭದಿಂದ ನೀವು ಅಭ್ಯಾಸ ಮಾಡ್ತಾ ಇದ್ದೀರಿ, ಪುಸ್ತಕಗಳನ್ನು ಇದುವರೆಗೆ ಮುಟ್ಟಲಿಲ್ಲ ಅಂತಾದರೆ ಇವತ್ತಿನಿಂದ ತಯಾರಿಯನ್ನು ಆರಂಭಿಸಿ. ನೀವೊಂದು ರಫ್ ಪುಸ್ತಕ ತಗೊಂಡು ಬನ್ನಿ, ಅದರಲ್ಲಿ ಪಾಯಿಂಟ್ಸನ್ನು ಬರ್ಕೊಳ್ಳಿ. ಇಷ್ಟು ಮಾಡಿಕೊಂಡ್ರೆ ನಿಮಗೆ ಎಲ್ಲ ಕೂಡ ಕವರ್ ಆಗ್ತದೆ, ಓದಿ ಕೂಡ ಆಗ್ತದೆ. ಇಲ್ಲ ಅಂತಾದರೆ ಇಷ್ಟು ದೊಡ್ಡ ಪುಸ್ತಕ ನೋಡಿ, ಇಷ್ಟಿದೆ, ಇದರಲ್ಲಿ ಪುಟ ಸಂಖ್ಯೆ 400 ತನಕ ಪುಟ ಸಂಖ್ಯೆ ಇದೆ. ಇಷ್ಟನ್ನು ನಿಮಗೆ ಮುಗಿಸ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಹಾಗೆ ನನಗೆ ಅನ್ನಿಸ್ತದೆ ಇದನ್ನೆಲ್ಲ ಯಾವಾಗ ಮುಗಿಸೋದು, ಯಾವಾಗ ಓದ್ಕೊಳ್ಳೋದು ಎನ್ನುವಂಥ ಪ್ರಶ್ನೆ ಕೂಡ ನಿಮ್ಮಲ್ಲಿ ಬರ್ತದೆ. ಆದ್ದರಿಂದ ನಾನು ಹೇಳ್ತಾ ಇರುವಂಥದ್ದು, ಒಂದು ಪಾಯಿಂಟ್ಸ್ ಬುಕ್ಕನ್ನು ಮಾಡ್ಕೊಳ್ಳಿ. 6 ಸಬ್ಜೆಕ್ಟ್ ನಮಗಿದೆ, 6 ಪಾಯಿಂಟ್ಸ್ ಬುಕ್ಕನ್ನು ಮಾಡ್ಕೊಳ್ಳಿ. ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಪರೀಕ್ಷೆ ಹಿಂದಿನ ದಿವಸ ಇರ್ಬೋದು, ತಯಾರಿಯನ್ನು ಮಾಡಿಕೊಳ್ಳುವಾಗೆಲ್ಲ ಆ ಪಾಯಿಂಟ್ಸ್ ಬುಕ್ಕನ್ನು ಹೇಳ್ಕೊಂಡ್ರೆ ಸಾಕಾಗ್ತದೆ. ಅದನ್ನೇ ಓದ್ಕೊಳ್ಳುವಂಥದ್ದು, ಅದನ್ನೇ ಬರೆಯುವಂಥದ್ದು, ಈ ರೀತಿ ಸಾಕಾಗ್ತದೆ. ಹಾಗೆ ನಿಮ್ಮಲ್ಲಿ ಪುಸ್ತಕಗಳಿಲ್ಲ ಅಂತ ಆದರೂ ಕೂಡ ನೀವು ನಾನು ಹೇಳಿರುವಂಥ ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಂಡು ಓದ್ಕೊಂಡ್ರೆ ಆಯಿತು. ಪ್ರತಿಯೊಬ್ಬರು ಕೂಡ ಈ ರೀತಿಯಾಗಿ ಮಾಡಿಕೊಂಡ್ರೆ ಎಲ್ಲ ವಿಷಯಗಳಲ್ಲೂ ಕೂಡ ಪಾಸ್ ಆಗ್ತೀರಾ. ಪಾಸಂಕಗಳು ಸಿಗಲಿಕ್ಕೆ ಏನೂ ಕಷ್ಟ ಇಲ್ಲ. ಪಾಸಂಕಗಳು ಆರಾಮದಲ್ಲಿ ಸಿಗಲಿಕ್ಕೆ ಸಹಾಯ ಆಗ್ತದೆ. ಯಾವಾಗ ನಾನು ಹೇಳಿದ ರೀತಿಯಲ್ಲಿ ನೀವು ಓದ್ಕೊಳ್ತೀರಿ ಆವಾಗ ನಿಮಗೆ ಒಳ್ಳೆಯ ಅಂಕಗಳು ಕೂಡ ಬರ್ತದೆ. ಧನ್ಯವಾದಗಳು ಸ್ನೇಹಿತರೆ.